ಅಮ್ಮ ಮತ್ತು ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಅಂತ ಅವ್ರನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಲಕಾಡಿಗೆ ಕರ್ಕೊಂಡು ಹೋಗಿದ್ವಿ. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನಾವು ತಲಕಾಡಿಗೆ ಹೋಗಿದ್ದಂಥ ವಿಡಿಯೋ. ನನ್ನ ಬರ್ತ್ಡೇ ಆಗಿ ನೆಕ್ಸ್ಟ್ ಡೇನೇ ನಾವು ತಲಕಾಡಿಗೆ ಹೋಗಿದ್ವಿ. ಅವತ್ತು ಸಂಡೇ ಇತ್ತು. ಸೊ ಹೋಗಿ ನನ್ನ ಹಸ್ಬೆಂಡ್ ಮತ್ತೆ ರಜೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಊರಿಂದ ಅಕ್ಕನ ಮಕ್ಕಳು ಅಮ್ಮ ಎಲ್ಲ ಬಂದಿದ್ರಲ್ಲ ಅವ್ರಿಗೆಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ತಲಕಾಡು ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ನಾನು ತಲಕಾಡಿಗೆ ಬಂದು ತುಂಬ ವರ್ಷಗಳೇ ಆಗಿತ್ತು, ನೆನಪೇ ಇಲ್ದಂಗೆ ಆಗಿತ್ತು. ಸೊ ಹಾಗೆ ತಲಕಾಡಿಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿದೆ ಜಾಗವಂತೂ, ನೋಡಲೇಬೇಕು. ಇಲ್ಲಿ 5 ಶಿವನ ದೇವಸ್ಥಾನಗಳಿದೆ. ಹಾಗೆ ಇಲ್ಲಿರುವಂಥ ಈ ಗಣಪತಿ ದೇವರಿಗೆ ಮದುವೆ ಆಗಿದೆ ನೋಡಿ. ಎಲ್ಲ ಕಡೆನೂ ಬ್ರಹ್ಮಚಾರಿ ಗಣಪತಿ ಇದ್ರೆ ಇಲ್ಲಿ ಆಗಿರುವಂಥ ಗಣಪತಿ ಇದೆ. ಮದುವೆ ಆಗಿ ಬ್ರಹ್ಮಚಾರಿ ನೋಡಿರ್ತೀರಾ, ಮಾತ್ರ ತುಂಬಾ ವಿಶೇಷವಾದ ಗಣಪತಿ. ಎಲ್ಲ ದೇವಸ್ಥಾನಗಳನ್ನು ಮಣ್ಣೊಳಗಡೆನೆ ಇದೆ. ಎಲ್ಲ ಶಿವನ ದೇವಸ್ಥಾನಗಳೇ. ವೀರಭದ್ರೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಈ ಥರ ದೇವಸ್ಥಾನಗಳ ಹೆಸರಿದೆ. ಬಟ್ ಇಲ್ಲಿ ದೇವಸ್ಥಾನ ಸುತ್ತೋದಕ್ಕೆ ನಮಗೆ 1 ಗಂಟೆ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ಆ ಮರಳೊಳಗಡೆ ನಡೆಯೋದಕ್ಕಾಗಲ್ಲ, ನಾವು ಫಾಸ್ಟಾಗಿ ನಡೆಯೋಕ್ಕಾಗಲ್ಲ. ಸೊ ಹಾಗಾಗಿ 1 ಗಂಟೆ ಮೇಲೆ ಬೇಕು ನಾವು ಅಲ್ಲಿರೋ ದೇವ್ರುಗಳನ್ನ ದರ್ಶನ ಮಾಡೋದಕ್ಕೇ. ನನ್ನ ಮಗನಿಗಂತೂ ಇಲ್ಲಿರೋ ಮರಳಲ್ಲಿ ಆಟ ಆಡೋದೇ ಕೆಲಸ. ಸ್ವಲ್ಪ ದೂರ ಬರೋನು ಕೂತ್ಕೊಂಡು ಆಟ ಆಡೋನು. ಹಾಗೆ ಇಲ್ಲಿ ದೇವ್ರುಗಳದ್ದು ವೀಡಿಯೋ ಮಾಡ್ಕೊಳ್ಳೋ ಆಗಿರಲಿಲ್ಲ. ಹಾಗೂ ನಾನು ಸ್ವಲ್ಪ ಅಲ್ಲಿ ಎಲ್ಲ ದೇವ್ರದ್ದು ಚೂರೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಮುಗಿಸ್ಕೊಂಡು ದೇವಸ್ಥಾನ ನದಿ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಂದರೆ ಅಲ್ಲಿ ಒಂದು ಚಿಕ್ಕದಾಗಿರೋಂಥ ಕರು ಇತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದನ್ನು ನೋಡಿ ನನಗೆ ವಾಪಸ್ ಬರೋಕ್ಕೆ ಮನಸ್ಸಾಗ್ತಿಲ್ಲ. ಅದನ್ನು ಸ್ವಲ್ಪ ಹೊತ್ತು ಮುದ್ದು ಮಾಡಿಕೊಂಡು ನಂತರ ನಾವು ಅಲ್ಲಿಂದ ಹೊಳೆ ಹತ್ರ ಹೊರಟ್ವಿ. ನಾವು ಹೊಳೆ ಹತ್ರ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 5 o'clock ಆಗಿತ್ತು. ಅಲ್ಲಿ ಎಂಟ್ರೆನ್ಸ್ ಎಲ್ಲ ಹೇಳಿದ್ರು ಇನ್ನು 1/2 hour ಅಷ್ಟೇ ಓಪನ್ ಇರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ ಅಂತ. ಸೊ ಆದರೂ ನಾವು ಮಕ್ಕಳನ್ನ ಕರ್ಕೊಂಬಂದಿದ್ವಲ್ಲ ದೂರದಿಂದ, ಸೊ ಆಟ ಆಡಲಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಸೊ ಒಂದು ಅರ್ಧ ಗಂಟೆ ಅಂದರು, ಬಟ್ ಆದ್ರೂ ಇತ್ತು 6:30 7 ಗಂಟೆವರೆಗೂ ಓಪನ್ ಇತ್ತು. ಹಾಗೆ ನೋಡಿ ಅಲ್ಲಿ ಸೈಡಲ್ಲಿ ಒಬ್ಬರು ಪಾಪ ನೀರಲ್ಲಿ ಮುಳುಗಿ ಸತ್ತೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನೀರಲ್ಲಿ ಅವರು ಏನೋ ಡೈಯನ್ನು ಹೊಡೆದ್ಬಿಟ್ಟು ಕತ್ತೆನೋ ಸಿಗಾಕೊಂಡಿತ್ತಂತೆ. ಆಮೇಲೆ ಒಂದು 10-15 ನಿಮಿಷ ಆದಮೇಲೆ ಹುಡುಕಿದ್ರೆ ಅವರು ಕಾಲ ಮೇಲೆ ಬಂದುಬಿಟ್ಟೈತಂತೆ, ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದ್ದಾರೆ. ಅವರು ಮೈಸೂರಿನವರಂತೆ. ನನಗೆ ಅಲ್ಲಿ ಹೋಗಿ ಅವ್ರನ್ನ ನೋಡಿದ ತಕ್ಷಣ ಮೂಡ್ ಔಟ್ ಆಗೋಯ್ತು. ನೀರಲ್ಲಿ ಆಟ ಆಡೋಕ್ಕೆ ಮನಸ್ಸಾಗಲಿಲ್ಲ, ನಾನು ಆಟ ಆಡಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು ಅಂತ. ಪಾಪ ನೋಡಿ ಯಾವಾಗ ಯಾರ ಜೀವ ಹೇಗೋಗುತ್ತೆ ಅಂತ ಗೊತ್ತಿಲ್ಲ. ಮೈಸೂರಿಂದ ಬಂದು ಇಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಅವ್ರ ಮನೇಲಿ ಅವ್ರನ್ನ ನಂಬ್ಕೊಂಡು ಅವ್ರಿಗೋಸ್ಕರ ಅಂತ ಎಷ್ಟು ಜನ ಇರ್ತಾರೋ ಅಲ್ವಾ.